ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಗರದಲ್ಲಿ ಹಾಡು ಹಗಲೇ ಕೋಟಿ ಕೋಟಿ ಹಣವನ್ನು ರಾಬರಿ ಮಾಡಲಾಗಿದೆ. ಎಟಿಎಂ ಹಣ ತುಂಬುವ ವಾಹನವನ್ನು ಅಡ್ಡಗಟ್ಟಿ ದರೋಡೆ ಮಾಡಿರುವಂಥದ್ದು ಜಯನಗರದ ಅಶೋಕ ಪಿಲ್ಲರ್ ಬಳಿ ನಡೆದಿರುವಂಥ ಘಟನೆ ಇದು. ಸಿಎಂಎಸ್ ಕಂಪನಿಗೆ ಸೇರಿರುವಂಥ ವಾಹನದಿಂದ ದರೋಡೆ ಆಗಿದೆ. ಇನೋವಾ ಕಾರಿನಲ್ಲಿ ಬಂದು ಈ ರೀತಿಯಾಗಿ ಹಣವನ್ನು ಕದ್ಕೊಂಡು ಹೋಗಿರುವಂಥದ್ದು. 7 ಕೋಟಿಗೂ ಹೆಚ್ಚು ಹಣ ಅಂತ ಹೇಳಲಾಗ್ತಾ ಇದೆ. ಸಿಬ್ಬಂದಿಯ ಸಮೇತ ಹಣವನ್ನು ಕದ್ದು ಪರಾರಿ ಆಗಿರುವಂಥದ್ದು ಈ ಒಂದು ಗ್ಯಾಂಗ್. ಡೈರಿ ಸರ್ಕಲ್ ಬಳಿ ಆ ಸಿಬ್ಬಂದಿಯನ್ನು ಇಳಿಸಿ ಮತ್ತೆ ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಮೊನ್ನೆ ಇಂಥದ್ದೇ ಘಟನೆ ಆಗತ್ತೆ. ಬೆಂಗಳೂರಿನಲ್ಲಿ ಈ ರೀತಿಯ ಹಾಡು ಹಗಲು ಈ ರೀತಿಯ ಘಟನೆ ನಡೆಯುತ್ತೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇವರೇ ಧೈರ್ಯ ಇರುತ್ತೆ ಅಂತೇಳಿ ಈ ರೀತಿಯಾಗಿ ಈ ಕಳ್ಳರು ಅಂತಲ್ಲ, ದೊಡ್ಡ ಮಟ್ಟದಲ್ಲಿ ಗ್ಯಾಂಗ್, ಒಂದು ದರೋಡೆ ಗ್ಯಾಂಗೇ ಇರುತ್ತೆ. ಹಾಡು ಹಗಲೇ ಕೋಟಿ ಕೋಟಿ ಹಣವನ್ನ ರಾಜಾರೋಷವಾಗಿ ರಾಬರಿ ಮಾಡ್ತಾರೆ, ಕಳ್ಳತನ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಕಾನೂನು ಸುವ್ಯವಸ್ಥೆ ಅಥವಾ ಕಾನೂನಿನ ಮೇಲೆ ಗೌರವ ಇಲ್ಲ ಅನ್ನೋದು ಕೂಡ. ಆಮೇಲೆ ಪೊಲೀಸ್ ಅಂತ ಹೇಳಿದ್ರೆ ಅವರಿಗೆ ಭಯನೇ ಇರೋದಿಲ್ಲ. ಕೋಟಿ ಕೋಟಿ ಹಣವನ್ನು ರಾಬರಿ ಮಾಡ್ಕೊಂಡು ಎಸ್ಕೇಪ್ ಆಗಿರುವಂಥದ್ದು ಜನನಿಬಿಡ ಪ್ರದೇಶ. ಅದು ನೈಟ್ ಟೈಮಲ್ಲ, ಡೇ ಟೈಮಲ್ಲಿ ಆಗಿರೋದು. ಎಟಿಎಂ ಹಣ ತುಂಬುವಂಥ ವಾಹನವನ್ನು ಅಡ್ಡಗಟ್ಟಿ ಈ ರೀತಿಯಾಗಿ ಕೋಟಿ ಕೋಟಿ ಹಣವನ್ನು ಕದ್ಕೊಂಡು ಹೋಗಿರುವಂಥ ಗ್ಯಾಂಗ್ ಇದೆ. ಜಯನಗರದ ಅಶೋಕ್ ಪಿಲ್ಲರ್ ಬಳಿ ಈ ಒಂದು ಘಟನೆ ಆಗಿದೆ. ಸಿಎಂಎಸ್ ಕಂಪನಿಗೆ ಸೇರಿರುವಂಥ ವಾಹನದಿಂದ ದರೋಡೆ ಮಾಡಲಾಗಿದೆ. ಇನೋವಾ ಕಾರ್ನಲ್ಲಿ ಒಂದು ಗ್ಯಾಂಗ್ ಬರುತ್ತೆ, ಅಂದರೆ ಒಂದು ಟೀಮ್ ಬಂದು ನಾವು ಅಧಿಕಾರಿಗಳು, RBI ಅಧಿಕಾರಿಗಳು ಅಂತೇಳಿ ಹೇಳಿಕೊಂಡು ಈ ರೀತಿಯಾಗಿ ಹಣವನ್ನು ದೋಚ್ಕೊಂಡು ಹೋಗಿರುವಂಥದ್ದು. ಹಾಗಾದರೆ ಈ ದೊಡ್ಡ ಮಟ್ಟದಲ್ಲಿ ಹಣವನ್ನು ATMಗೆ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ATMಗೆ ಹಣವನ್ನು ಹಾಕಬೇಕು ಅನ್ನುವಂಥ ಸಂದರ್ಭದಲ್ಲಿ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಇರಲಿಲ್ವಾ? ಅವ್ರ ಜೊತೆಗೆ ಸೆಕ್ಯೂರಿಟಿ, ಗನ್ಮ್ಯಾನ್ ಇರಲೇಬೇಕಾಗತ್ತೆ. ಹೇಗೆ ಆಯಿತು ಅನ್ನುವಂಥ ಪ್ರಶ್ನೆ ಈಗ. JP ನಗರದ ಅಲ್ಲಿ ಬ್ಯಾಂಕ್ ಇದೆಯಲ್ಲ, HDFC ಬ್ಯಾಂಕಿಂದ ಈ ವಾಹನ ಹಣವನ್ನು ತರ್ತಾ ಇತ್ತು. ಇನೋವಾ ಕಾರ್ನಲ್ಲಿ ಒಂದು 7-8 ಜನ ಬರ್ತಾರೆ ದರೋಡೆಕೋರರು. ನಾವು RBI ಅಧಿಕಾರಿಗಳು ಅಂಥೇಳಿ ಆ ಸಿಬ್ಬಂದಿಗೆ ಆವಾಜ್ ಹಾಕಿರುವಂಥ ಗ್ಯಾಂಗ್ ಇದೆ. ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು ಅಂಥೇಳಿ ಅಲ್ಲಿ ವಾಹನದಲ್ಲಿ ಯಾರೆಲ್ಲ ಇರ್ತಾರಲ್ಲ ಅವ್ರನ್ನ ಇಳಿಸಿ ಈ ರೀತಿಯಾಗಿ ದರೋಡೆ ಮಾಡಿರುವಂಥದ್ದು. ಅಂದರೆ ಪಕ್ಕ ಪ್ಲಾನ್ ಮಾಡಿನೇ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಣದ ಸಮೇತ ಸಿಬ್ಬಂದಿಗೆ ಕಾರ್ನಲ್ಲಿ ಕೂರಿಸಿ ರಾಬರಿ ಮಾಡಿರುವಂಥ ದರೋಡೆಕೋರರು ಡೈರಿ ಸರ್ಕಲ್ ಬಳಿ ಅದಾದ ನಂತರ ಸಿಬ್ಬಂದಿಗೆ ಇಳಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸಿಕ್ಕಾಕೊಳ್ತಾರೆ, ಡಿಲೇ ಆಗಬಹುದು, ಸಿಕ್ಕಾಕೊಳ್ತಾರೆ. ಬಟ್ ಯಾವ ಧೈರ್ಯದ ಮೇಲೆ ಇದೆಲ್ಲ ನಡೆಯುತ್ತೆ ಅಂತ. ಈ ರೀತಿಯಾಗಿ ಸಿಲಿಕಾನ್ ಸಿಟಿಯಲ್ಲಿ ಈ ರೀತಿಯ ಒಂದು ಕೋಟಿ ಕೋಟಿ ರೂಪಾಯಿ ರಾಬರಿ ನಡೆಯುತ್ತೆ, ಅದು ಹಾಡು ಹಗಲೇ ಅಂತ ಹೇಳಿದ್ರೆ ಹೇಗೆ ಇವರಿಗೆ ತರಬೇತಿ ಇರುತ್ತೆ ಅಂತ. ಇವ್ರ ಕೆಲಸನ ಅದೇನಾ? ಒಂದು ಟೀಮ್ ಕಟ್ಕೊಂಡು ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಯಾರಾದರೂ ಅಡ್ಡ ಬಂದರೆ ಅಥವಾ ಪ್ರಶ್ನೆ ಮಾಡಿದ್ರೆ ಅವರಿಗೆ ಚುಸ್ತೀವಿ, ಕೊಲ್ತೀವಿ ಅನ್ನುವಂಥ ಹೆದರಿಸೋದು, ಹಿಂಗೆ ಮಾಡಿನೇ ದರೋಡೆ ಮಾಡ್ತಾರೆ. ಆದರೆ ಈ ವಾಹನ ಏನಿದೆಯಲ್ಲ, ಅಂದರೆ ಹಣವನ್ನು ತುಂಬಿಕೊಂಡು ಬಂದಂಥ ವಾಹನ, ಅವರ ಜೊತೆಗೆ ಗನ್ಮ್ಯಾನ್ ಇರಲೇಬೇಕಾಗತ್ತೆ. ಗನ್ಮ್ಯಾನ್ ಇರಲಿಲ್ವಾ? ಸೆಕ್ಯೂರಿಟಿ ಇರಲಿಲ್ವಾ? ಎಷ್ಟು ಜನ ಇದ್ದರು? RBI ಅಧಿಕಾರಿಗಳು ಅಂತ ಹೇಳಿದ ತಕ್ಷಣ ಇವರು ನಂಬ್ಕೊಂಡ್ಬಿಟ್ರ? ಸರಿಯಾದ ರೀತಿಯಲ್ಲಿ ನಿಯಮ ಪಾಲನೆ ಮಾಡಲಿಲ್ವಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ತಾ ಇದೆ. ಪೊಲೀಸರಿಗೆ ಇರುವಂಥ ದೊಡ್ಡ ಸವಾಲು ಇದು. ಅವರು ಎಲ್ಲೇ ಹೋದರೂ ಕೂಡ ಹುಡುಕಾಟ ಆಗತ್ತೆ, ಸಿಗ್ತಾರೆ, ಬಟ್ ಡಿಲೇ ಆಗಬಹುದು ಅಷ್ಟೆ. ಹೆಂಗೆ ನಡೆಯುತ್ತೆ ಅಂತ. ಹಾಡು ಹಗಲೇ ಜನ ಇದ್ರೂ ಕೂಡ ದೋಚ್ಕೊಂಡು ಹೋಗ್ತಾರೆ, ಪರಾರಿ ಆಗ್ತಾರೆ ಅಂತ ಹೇಳಿದ್ರೆ ನಮ್ಮ ಕಾನೂನಿನ ಮೇಲೆ ಸಹಜವಾಗಿ ಪ್ರಶ್ನೆ ಬರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈ ಒಂದು ಪ್ರಕರಣ ಪೊಲೀಸರಿಗೆ ಸವಾಲಾಗುತ್ತಾ ಹೇಗೆ? ಅಂದರೆ ಈ ವಾಹನದಲ್ಲಿ ಸೆಕ್ಯೂರಿಟಿ ಇರಲಿಲ್ವಾ? ಗನ್ಮ್ಯಾನ್ ಇರಬೇಕಾಗುತ್ತಲ್ಲ? ಹೇಮಕುಮಾರ್, ಬೆಂಗಳೂರಿನ ಸುದ್ದುಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಾಡು ಹಗಲೇ ಈ ರೀತಿಯಾಗಿ ರಾಬರಿ ಮಾಡಿ, ಅದರಲ್ಲೂ ಕೂಡ HDFCಯ ಬ್ಯಾಂಕ್ ಏನಿದೆ ಆ ಬ್ಯಾಂಕ್ ATMಗೆ ಹಣವನ್ನ ತುಂಬುವಂತಹ ವಾಹನವನ್ನ ತೆಗೆದುಕೊಂಡು ಬ್ಯಾಂಕ್ ಸಿಬ್ಬಂದಿ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಎಂಟ್ರಿ ಕೊಟ್ಟಂತಹ ಏನು 4-5 ಜನ ಏನಿದ್ದಾರೆ, ನಾವು RBI ನವರು ಅಂತ ಮೊದಲು ಹೆದರಿಸಿರುವಂತದ್ದು.
ಈ ವೇಳೆ ಇನ್ನೋವಾ ಕಾರ್ನಲ್ಲಿ 7-8 ಜನ ಬಂದಿದ್ರಂತೆ. ಅವರು RBIನವರು ಅಂತ ಹೆದರ್ಸಿದ್ದಾರೆ. ಗನ್ಮ್ಯಾನ್ ಸೇರಿದಂತೆ ಉಳಿದವ್ರನ್ನೆಲ್ಲ ಅಲ್ಲೇ ಇಳಿಸ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಡ್ರೈವರ್ ಅನ್ನ ಕರ್ಕೊಂಡು ಈ ಡೈರಿ ಸರ್ಕಲ್ ಕಡೆಗೆ ಹೋಗಿರುವಂತದ್ದು. ಇನ್ನು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆನೆ ವಾಹನವನ್ನ ನಿಲ್ಲಿಸಿದ್ದಾರೆ. ಅಲ್ಲಿಂದ ಹಣವನ್ನ ಇನೋವಾ ಕಾರಿಗೆ ತುಂಬಿಕೊಂಡು ಈ ಆರೋಪಿಗಳು ಪರಾರಿಯಾಗಿರುವಂತದ್ದು. ಸದ್ಯಕ್ಕೆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಮತ್ತು ಸುದ್ಗುಂಟಪಾಳ್ಯ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ನಡೆಸಿರುವಂತದ್ದು. ಪ್ರಮುಖವಾಗಿ ಅನೇಕ ದಿನಗಳಿಂದನೂ ಕೂಡ ಇವರು ವಾಚ್ ಮಾಡಿದ್ರು, ರೆಕ್ಕಿ ಮಾಡಿದ್ರು, ಯಾವ ಟೈಮಿಗೆ ATM ಗಾಡಿ ಬರುತ್ತೆ, ಅಂದ್ರೆ ATMಗೆ ಹಣ ತುಂಬುವಂತಹ ಈ ವಾಹನ ಬರುತ್ತೆ, ಮತ್ತು ಸಿಬ್ಬಂದಿ ಯಾರ್ಯಾರು ಇರ್ತಾರೆ, ಗನ್ಮನ್ ಯಾರು ಇರ್ತಾರೆ, ಎಲ್ಲವನ್ನೂ ಕೂಡ ಅಂದ್ರೆ ರೆಕ್ಕಿ ಮಾಡಿರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಮತ್ತು ನಾವು ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್ ಕೂಡ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಮತ್ತು ಹಿಂದಿ ಭಾಷೆಯಲ್ಲಿ ಇವರು ಮಾತನಾಡ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ನಾವು ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು. ಡಾಕ್ಯುಮೆಂಟ್ ವೆರಿಫೈ ಮಾಡುವಂತಹ ಸಂದರ್ಭದಲ್ಲಿ ಯಾರು ಕೂಡ ಇರಬಾರದು ನಮ್ಮ ಜೊತೆ, ನಾವು ಈ ವಾಹನವನ್ನು ತೆಗೆದುಕೊಂಡು ಹೋಗ್ತೀವಿ, ಯಾರಾದ್ರೂ ಒಬ್ರು ಬನ್ನಿ ಅನ್ನೋ ಒಂದು ಆಂಗಲ್ ಅಲ್ಲೂ ಕೂಡ ಬೆದರಿಕೆ ಹಾಕಿರುವಂತದ್ದು. ಸದ್ಯಕ್ಕೆ ಇವರನ್ನ ಕಂಡಂತಹ ಅಧಿಕಾರಿಗಳು ಅಂದ್ರೆ ಟಿಪ್ ಟಾಪ್ ಆಗಿದ್ದನ್ನ ನೋಡಿ ಇವರು ಮೇ ಬಿ ಸೆಂಟ್ರಲ್ ಅಧಿಕಾರಿಗಳು ಇರ್ಬೋದು ಅನ್ನೋ ಒಂದು ಆಂಗಲ್ ನಲ್ಲಿ ಇವರು ಬ್ಯಾಂಕ್ ಸಿಬ್ಬಂದಿ ಕೂಡ ನಂಬಿಟ್ಟಿದ್ದಾರೆ. ಹೀಗಾಗಿನೇ ಮಧ್ಯಾಹ್ನದ ಹೊತ್ತಲ್ಲೇ ಈ ರೀತಿಯಾಗಿ ಇವರು ಕೈ ಚಳಕ ತೋರಿ ಎಸ್ಕೇಪ್ ಆಗಿರುವಂತದ್ದು. ಸದ್ಯಕ್ಕೆ ಹಿರಿಯ ಅಧಿಕಾರಿಗಳಾಗಿರಬಹುದು ಮತ್ತು ಬೇರೆ ಬೇರೆ ತಂಡದ ಅಂದ್ರೆ FSL ಟೀಮು ಮತ್ತೆ ವಾಹನದಲ್ಲಿರುವಂತಹ ಫಿಂಗರ್ ಪ್ರಿಂಟ್ ಅನ್ನು ಕೂಡ ಪರಿಶೀಲನೆಯನ್ನು ನಡೆಸಲಾಗಿರುವಂತದ್ದು. ಹಾಗೂ ಮತ್ತು ಈ ಡೋರ್ ಮತ್ತು ಕಾರಿನ ಒಳಭಾಗದ ಫಿಂಗರ್ ಪ್ರಿಂಟ್ ಅನ್ನು ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ದಕ್ಷಿಣ ವಿಭಾಗ, ಆಗ್ನೇಯ ವಿಭಾಗ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ವಿಭಾಗ, ಅದೇ ರೀತಿಯಾಗಿ ವೈಟ್ ಫೀಲ್ಡ್ ವಿಭಾಗದ ಪೊಲೀಸರು ಸೇರಿ CCB ತಂಡದಿಂದ ಈ ರಾಬರಿ ಮಾಡಿರುವುದಾಗಿ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಈ ಇನೋವಾ ಕಾರ್ ನಂಬರ್ ಕೂಡ ಗೊತ್ತಾಗಿರುವಂತದ್ದು KA03 NC8052. ಅಂದ್ರೆ ಇದು ಕರ್ನಾಟಕ ಪಾಸಿಂಗ್ ಗಾಡಿನ ಆಗಿರೋದ್ರಿಂದ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಪೂರ್ವ ಇಂದ್ರನಗರ RTO ಕಚೇರಿಯಲ್ಲಿ ನೋಂದಣಿಯಾಗಿದೆ. ಅಂದ್ರೆ ಜನವರಿ 2018ರಲ್ಲಿ ನೋಂದಣಿಯಾದಂತಹ ಕಾರ್ ಅಂತ ಇದು. ಸದ್ಯಕ್ಕೆ ಇದು ಕೂಡ ಫೇಕ್ ನಂಬರ್ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಕಾರಿನ ನಂಬರ್ ಅನ್ನ ಬದಲಾವಣೆ ಮಾಡಿಕೊಂಡು ಇಲ್ಲಿ ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಅನ್ನ ಇನೋವಾ ಕಾರಿಗೆ ಬಳಕೆ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. BB ಗಂಗಾಧರನ್ ಅನ್ನೋ ಹೆಸರಿನಲ್ಲಿ ಈ ಕಾರ್ ಕೂಡ ನೋಂದಣಿ ಆಗಿರುವಂತದ್ದು. ಹೀಗಾಗಿ ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಈ ರೀತಿಯಾದಂತಹ ರಾಬರಿಯನ್ನ ಇವರು ಮಾಡಿರೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಸದ್ಯಕ್ಕಂತೂ ಈ ಒಂದು ಪ್ರಕರಣ ಏನ್ ನಡೆದಿದೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರುವಂತದ್ದು. ಅದು 7 ಕೋಟಿ ರೂಪಾಯಿ ಹಣವನ್ನ ದೋಚ್ಕೊಂಡು ಹೋಗಿರುವಂತದ್ದು ನಿಜವಾಗ್ಲೂ ಕೂಡ ಶಾಕಿಂಗು. ಇನ್ನು ಬ್ಯಾಂಕ್ ಅಧಿಕಾರಿಗಳು ನೀಡುವಂತಹ ದೂರಿನ ಆಧಾರದ ಮೇಲೆ ತನಿಖೆಯನ್ನು ನಡೆಸೋದಕ್ಕೆ ಪೊಲೀಸರು ಕೂಡ ಸಿದ್ಧತೆಯನ್ನ ನಡೆಸ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಏನಿದೆ ಸದ್ಯಕ್ಕೆ ಪೊಲೀಸರಿಗೂ ಕೂಡ ದೊಡ್ಡ ತಲೆನೋವನ್ನ ತಂದಿರುವಂತದ್ದು. ಅದು ಹಾಡು ಹಗಲೇ ಈ ರೀತಿಯಾಗಿ ಕೃತ್ಯ ಆಗುತ್ತೆ ಅಂತಂದ್ರೆ ಅದು ಪೊಲೀಸರನ್ನು ಕೂಡ ಪ್ರಶ್ನೆ, ಅವರ ಕೆಲಸವನ್ನು ಕೂಡ ಪ್ರಶ್ನೆ ಮಾಡುವಂತಹ ಒಂದು ಪ್ರಕರಣ ಇದು. ಹೀಗಾಗಿ ಪ್ರಕರಣವನ್ನ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈ ರಾಬರ್ಸ್ ಇವತ್ತೇ ಪತ್ತೆ ಹಚ್ತಾರ ಅಥವಾ ಬೇರೆ ಕಡೆ ಏನಾದ್ರೂ ಇವರು ಎಸ್ಕೇಪ್ ಆದ್ರ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. CCTV ಫುಟೇಜಸ್ ಗಳಾಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಈಗ ತನಿಖೆಯನ್ನ ಅಧಿಕಾರಿಗಳು ಮುಂದುವರಿಸಿರುವಂತದ್ದು. ಹೇಮಕುಮಾರ್, ವಿಶ್ವನಾಥ್, ಈಗ ಆರಂಭದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಯನ್ನೇ ಎತ್ಕೊಂಡು ಹೋಗಿರೋದ್ರಿಂದಾಗಿ ಒಂದು ವೇಳೆ ಸಿಬ್ಬಂದಿಯ ಕೈವಾಡ ಇರಬಹುದು, ಅವ್ರ ಜೊತೆ ಆ ಸಿಬ್ಬಂದಿ ಸೇರ್ಕೊಂಡು ಹಿಂಗೆ ಮಾಡಿರ್ಬೋದು, ಆ ಆ್ಯಂಗಲಲ್ಲೂ ಕೂಡ ತನಿಖೆ ಆಗತ್ತಾ, ಹೇಗೆ ಇದೆಲ್ಲ ಚಾಲೆಂಜ್ ಇದೆಯಾ ಪೊಲೀಸರಿಗೆ? ಹೇಮಕುಮಾರ್, ಇಲ್ಲಿ ನೀವು ಹೇಳೋ ರೀತಿಯಾಗಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನಗಳು ಪೊಲೀಸರಲ್ಲಿ ಇಲ್ಲ. ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು ಬೇರೆ ಬೇರೆಯವ್ರ ಕಡೆ ಬಂದು ಅಂತಂದ್ರೆ ಯಾವುದೇ ಒಂದು ಬ್ಯಾಂಕ್ ನ ಸಿಬ್ಬಂದಿ ಆಗಿರ್ಬೋದು ಮತ್ತು ಬ್ಯಾಂಕ್ ನ ಈ ಸೆಕ್ಯೂರಿಟಿ ಆಗಿರ್ಬೋದು, ಅವ್ರ ಮೇಲೆ ಸಾಕಷ್ಟು ನಂಬಿಕೆಯನ್ನು ಕೂಡ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ. ಇನ್ನು FIR ದಾಖಲಾಗಬೇಕಾಗತ್ತೆ. FIR ದಾಖಲಾದ ಮೇಲೆ ಯಾರು ಕಂಪ್ಲೇಂಟ್ ಅನ್ನ ಕೊಡ್ತಾರಲ್ಲ, ಕಂಪ್ಲೇಂಟ್ ಕೊಟ್ಟಂತವರ ಆಧಾರದ ಮೇಲೆ ಅವ್ರಿಗೇನಾದ್ರೂ ಅನುಮಾನ ಇತ್ತು ಅಂತಂದ್ರೆ ಆ FIR ನಲ್ಲಿ ಖಂಡಿತವಾಗ್ಲೂ ಅವರ ಹೆಸರುಗಳನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಆ ಆಂಗಲ್ ಅಲ್ಲೂ ಕೂಡ ತನಿಖೆ ನಡೆಸಲಾಗುತ್ತೆ. ಆದ್ರೆ ಪ್ರಾಥಮಿಕ ಹಂತದಲ್ಲಿ ನಾವು ಯಾವುದೇ ರೀತಿಯಲ್ಲೂ ಕೂಡ ಆ ರೀತಿಯಾದಂತಹ ಅನುಮಾನಗಳನ್ನ ಕೊಡುವಂತದ್ದು ತಪ್ಪು. ಸದ್ಯಕ್ಕೆ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರುವಂತದ್ದು ಇವರು ಹೊರ ರಾಜ್ಯದಿಂದ ಬಂದು ಇಲ್ಲಿ ರಾಬರಿ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಹಿಂದಿ ಭಾಷೆಯನ್ನು ಕೂಡ ಮಾತನಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿನೇ ಪೊಲೀಸರು ಪ್ರಕರಣವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಏನು ರಾಬರಿಯನ್ನ ಮಾಡಿಕೊಂಡು ತದನಂತರ ಇವರು ಬೇರೆ ರಾಜ್ಯಕ್ಕೂ ಕೂಡ ಎಸ್ಕೇಪ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಈ ಬೇರೆ ಬೇರೆ ಕಡೆಗಳಲ್ಲಿ ಅಂದ್ರೆ ರೈಲ್ವೆ ನಿಲ್ದಾಣ ಆಗಿರಬಹುದು, ಏರ್ಪೋರ್ಟ್ ಆಗಿರಬಹುದು, ಎಲ್ಲಾ ಕಡೆಯಲ್ಲೂ ಕೂಡ ಪೊಲೀಸರನ್ನ ಅಲರ್ಟ್ ಆಗುವಂತೆ ಹೇಳಿರುವಂತದ್ದು ಮತ್ತು ಅಲ್ಲೂ ಕೂಡ ಪರಿಶೀಲನೆ ನಡೆಸಲಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಏನಿದೆ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡೋರು ಇದ್ದಾರೆ. ಹೇಮಕುಮಾರ್, ವಿಶ್ವನಾಥ್, ಮುಂದೆ ಏನು ಯಾವ ರೀತಿಯಾಗಿ ಚಾಲೆಂಜ್ ಇರಬಹುದು ಅಂತ ಹೇಳಿ, ಅಂದ್ರೆ ಯಾರ ವೈಫಲ್ಯ, ಯಾರ ನಿರ್ಲಕ್ಷ್ಯ ಇದು ಈ ರೀತಿ ಘಟನೆ ಆಗೋದಕ್ಕೆ?
ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಮಾಡಿರುವಂಥದ್ದು ಇದು. ಇಲ್ಲ ಅಂತಂದರೆ ಈ ರೀತಿಯಾಗಿ ರಾಜಾರೋಷವಾಗಿ ಅಲ್ಲಿ ಸೆಕ್ಯೂರಿಟಿ ಇರುತ್ತೆ, ಗನ್ಮ್ಯಾನ್ ಇರುತ್ತೆ, ಎಲ್ಲರೂ ಕೂಡ ಇರ್ತಾರೆ. ಆದರೂ ಕೂಡ ಅಧಿಕಾರಿಗಳ ಸೋಗಿನಲ್ಲಿ ಬಂದು ನಾವು RBI ಅಧಿಕಾರಿಗಳು ಅಂತ ಹೇಳಿಕೊಂಡು ಈ ರೀತಿಯಾಗಿ ದರೋಡೆ ಮಾಡೋದಿದೆಯಲ್ಲ, ನಿಜವಾಗಲೂ ಕೂಡ ಪೊಲೀಸರಿಗೆ ದೊಡ್ಡ ಸವಾಲನೇ ಇದು. ಸೊ ಹಂಗಾಗಿ ಪೊಲೀಸರಿಗೆ ಚಾಲೆಂಜ್ ಇರುವಂಥದ್ದು. ಈಗ ಎಲ್ಲೇ ಹೋದರೂ ಕೂಡ ಎಲ್ಲ ಕಡೆ CCTV ಇರುತ್ತೆ, ಅದನ್ನು ಪರಿಶೀಲನೆ ಮಾಡಿ ಅವ್ರನ್ನ ಹಿಡಿಯುವಂಥ ಪ್ರಯತ್ನ ಆಗುತ್ತೆ. ಬಟ್ ಅದು ಡಿಲೇ ಆಗಬಹುದು. ಆದರೆ ಯಾವ ಧೈರ್ಯದ ಮೇಲೆ ಹಿಂಗಾಗತ್ತೆ ಅಂಥೇಳಿ